ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಮಾರ್ಚ್ 27ರಂದು ರಾತ್ರಿ 8 ಗಂಟೆಗೆ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದ್ದು, ಇಂದು ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ವೇಳೆ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿಯವರು ಹಾಗೂ ಕಲಾವಿದರು ಮಾತನಾಡಿ, ಬಳ್ಳೂರು ಗ್ರಾಮವೆಂದರೆ ಕಲೆ ಮತ್ತು ಸಂಸ್ಕೃತಿಯ ತವರೂರು ಆಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಬಳ್ಳೂರು ಗ್ರಾಮದಲ್ಲಿ ಮಾರ್ಚ್ 27ರಂದು ರಾತ್ರಿ 8 ಗಂಟೆಗೆ ಶ್ರೀ ವಜ್ರೇಶ್ವರ ಡ್ರಾಮಾ ಸೀನರಿ ಮಂಡ್ಯ ಇವರ ಉಡುಪು ಹಾಗೂ ಜಗಜಗಿಸುವ ವಿದ್ಯುತ್ LED ದೀಪಾಲಂಕಾರಗಳಿಂದ ಕೂಡಿದ ರಂಗ ಸಜ್ಜಿಕೆಯಲ್ಲಿ ಸೂಲಿಬೆಲೆ ಗಿರೀಶ್ ರವರ ಘನ ನಿರ್ದೇಶನದಲ್ಲಿ ಹಾಗೂ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಬಳ್ಳೂರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಕರ್ತವ್ಯ. ಕುರುಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆಯು ಹಿಂದೂ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗೆಲ್ಲಿಸಬೇಕು. ಇದರಲ್ಲಿ ಉದ್ದೇಶ ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆರೋಪದ ನಿರ್ಧಾರಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗಿರುವಿರಿ. ಪವಿತ್ರವಾದ ಹೀಗೆ ನಿಮ್ಮ ಮುಂದಿರುವ ಪ್ರಶ್ನೆಯು ಕ್ಷತ್ರಿಯ ರಾಜರ, ಸಮಗ್ರ ಭಾರತೀಯ ಕ್ಷತ್ರಿಯ ರಾಜರ ನಾಸ್ತಿತ್ವವನ್ನು ನಿರ್ಣಯಿಸಬಹುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವುದು ಅಥವಾ ಭಯಂಕರವಾದ ಅಮೃತಧಾರೆಯಿಂದ ಒಂದು ಕಷ್ಟದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಪಾಂಡವರು ಅವರ ವಾಗ್ದಾನದಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿದ್ದಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವಾದ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ಲಾಚಗ್ರಹದಹನ, ವಿಷಭೋಜನ, ಲಾಚಗ್ರಹದಹನ, ಕಪಟ ಯುದ್ಧ ಇವೆಲ್ಲಕ್ಕಿಂತಲೂ ಮೀನಾಗಿ ತುಂಬಿದ ರಾಜಸಭೆಯಲ್ಲಿ ಪಾಂಚಾಲಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ರಾಜಕಾರಣ ಯಾಚಿಸುತ್ತಿರುವಾಗ ಇಂತಹ ವ್ಯಕ್ತ ಮಾಡದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ.
ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರ ದುರ್ಯೋಧನ ಶಾಂತಿ ಸಂಧಾನವನ್ನು ವ್ಯಕ್ತಪಡಿಸಿದರೆ ಅಮೃತ ವಿಷವಾಗುವುದು. ಪಾಂಡವರು ನಿಮ್ಮ ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧ ವೇದಕ್ಕೆ ಅವರಿಗೆ ಸಲ್ಲಬೇಕಾದ ಚಿಕ್ಕಪ್ಪ ಏನು ಮಾಡಲು ಕೆಡವವರು ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು ನಡೀಲಿ ನಿಮ್ಮ ಅರಣ್ಯರೋಧನೆಯು ಏನು ಮಾಡಲಿ ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಚಿಕ್ಕಪ್ಪ ನಾನೀಗ ಸುಮ್ಮನಿದ್ದರೆ ನಾನೀಗ ಸುಮ್ಮನಿದ್ದರೆ ದೋಷವು ಸಂಪರ್ಸುವುದು. ರಾಜ್ಯವೆಲ್ಲವೂ ನೀನೇ ಅನುಭವಿಸು. ನಿನ್ನ ಇಚ್ಛೆದ್ದಷ್ಟಾದರ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ ಕುಮಾರ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿಮಗಾಗಲಿ, ಗುರು ಭೀಷ್ಮರಿಗಾಗಲಿ, ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷ ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಾನುಸಾರವೇ ಮಾತನಾಡಿದಿರಿ. ಕೃಷ್ಣ ಮಹಾನುಭಾವ, ತಮ್ಮ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದಿರಿ. ಆದರೆ ಈ ನಿನ್ನ ಮರುಳು ಮಾತುಗಳಿಗೆ ಒಳಂಬಡುವ ಈ ಚಕ್ರವರ್ತಿ ಪರಮೇಶ್ವರನು ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಶಕ್ತಿಯ ರಕ್ತವೇ ಹೊರತು ಸ್ವಾಭಿಮಾನ ಶೂರತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾದದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡಿ ನೋಡು ಕೌರವೇಶ್ವರ. ಸಾಕು ಮಾಡು ಕೃಷ್ಣ. ನಿನ್ನ ಈ ವಾಕ್ಪಟತನವನ್ನು ನಾನು ಬಲ್ಲೆ. ಏನೆಂದೇ ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ನನ್ನನ್ನು ಸದೆಯಬಡಬೇಕೆಂದಿರುವವೇ ಆ ನಿನ್ನ ಮಂಡ ಭೀಮ, ಅದು ದುರಾಗ್ರಹ. ಲೋಕೈಕ
ನೀನು ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವಳವೇ? ಓ ನಿನ್ನ ಪಾರ್ಥ, ಅದು ಅದು ದುರಂಕಾರ, ಅಭಿಮಾನ ಶೂನ್ಯತೆಯಿಂದ ನಿರಂತರವು ನಿನ್ನಂತ ಕಪಟಿಯ ಸ್ನೇಹ ಬಯಸುತ್ತಿರುವುದಲ್ಲವೇ? ಓ ನಿನ್ನ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನನ್ನು ದುಶ್ಯಾಸನನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ದಶಪಥೋಕೆಯನ್ನು ತೋರಿಸಬೇಕೆಂದಿರುವುದಲ್ಲವೇ? ಓ ನಿನ್ನ ಹೇಳಿ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪ ಸಿಂಹರೆಂದು ಹೆಮ್ಮೆ ಕಚ್ಚಿಕೊಳ್ಳುತ್ತಿರುವಲ್ಲವೇ? ಆ ನಿನ್ನ ಕಚ್ಚೆಹೀನ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನಮ್ಮ ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವುದು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಾಗೆ ತೀರದ ಹೊರತು ಈ ರಾಧೇಂದ್ರನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಆದರೆ ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಪಾಪಾಶಯ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ನಿನ್ನ ಅಪರಾಧಗಳು ಹೇಗೆಂದು ಕೇಳಿದೆಯಾ? ಕುರುಕುಲದ ಕಳಂಕ ಸ್ವರೂಪನಿ. ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕಲಿತಿದ ನೀನು ಈ ಶಪನಿ ಮಾವನ ಸಲಹೆಯಂತೆ ಧರ್ಮರಾಯನನ್ನು ಕಪಟಿ ಜೊತೆ ಕೆಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ತಿಳಿಸಿ ನೀನು ಮಾಡಿದ ಅವಚ್ಚ ಅಪರಾಧವು ಅನಂತ ಕಾಲವು ಪ್ರಾಯದ ಧೂಮಕ್ಕೆತ್ತುವಂತೆ
ಸದಾ ಇನ್ನ ನೀ ನೀಚ ಸ್ಥಿತಿಯನ್ನು ಹಿಂಬಾಲಿಸುತ್ತಿರುವುದನ್ನು ಮರೆಯಬೇಡ. ವಾರಣಾವನದ ಹರಿವಿನ ಮನೆ, ಏಕಚಕ್ರಾನದಲ್ಲಿ ಕುತ್ತಿಗಾದ ಭಂಗ, ಸರ್ಪಬಂಧ, ವಿಷಪ್ರಾಸಾಣ ಹೀಗೆಲ್ಲವನ್ನೂ ಮರೆತೆಯ. ಗುರು ಹಿರಿಯ ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯ ಆಚರಣೆ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲು ದುರ್ಯೋಧನ. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಪಡೆಯದೋರಿ ಕೋಡಿ ಕಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಚಕ್ರವರ್ತಿ ಕೌರವೇಶ್ವರನನ್ನು ಅಂದು ಮಯೋಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೆಳಗಿ ಹೇಗೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಅಂದೇ ತೊಟ್ಟಿರು ಕೃಷ್ಣ ಛಲವೆಂಬ ವಜ್ರ ಕವಚವನ್ನು ಭೂತ ಪೇತ ಪಿಚಾಚಿಗಳ ಒಳೆಯ ಭೂತನಾಥೇಶ್ವರನೇ ಕವನಕ್ಕೆ ಕಾಲ್ ತೆರೆದು ನಿಂತರೂ ಸರಿಯೇ. ಕಲಿವಂಶದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಲಿನಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಕುರುಕುಲ ದೀಪ ಅಭಿಮಾನದನೆಂಬ ನಾನು ಮಸಣದ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಬರೆ. ಗುರುಬಲರ ಬೆಂಬಲವಿರಲು ಛಲವನ್ನು ಬಿಡೆನು, ನೆಲವನ್ನು ಬಿಡೆನು. ಗುರುಬಲರ ಬೆಂಬಲವಿರಲು ಛಲವನ್ನು ಬಿಡೆನು, ನೆಲವನ್ನು ಬಿಡೆನು. ಆಕಾಶ ಭೂಮಂಡಲ ಹೋಗೆರೆದು ಬಾಗಿಲಿರಲಿ. ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ. ಈ ಕಣ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಮುಗಿಲ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾಳೆ ತಪ್ಪೆ ನಮ್ಮ, ನಿನ್ನಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಭಕ್ತಿಗೆ ನೀನಳಿದು ಭಕ್ತರನ್ನು ಕಾಯುವ ಚಿತ್ತದೆ ಪರವ ಕರುಣಾಕರನೆ. ಚಿತ್ತದೆ ಪರವ ಕರುಣಾಕರನೆ. ನಂಬಿದೆ ನಿನ್ನಯ ಪಾದವ ನನ್ನಯ್ಯ. ನಂಬಿದೆ ನಿನ್ನಯ ಪಾದವ ನನ್ನಯ್ಯ. ಕನು ಮನು ಪಾವನ ಬಿಂದು, ಕನು ಮನು ಪಾವನ
ರಾಜೀವ ನೋಡೆಂದು ಮಂದಶ್ರಿತ ಮನನ ರಾಜೀವ ನೋಡೆಂದು ಕಡಲ ಸಯನಯನ್ನ ಕೃಷ್ಣ ಕೃಷ್ಣ ಕಡಲ ಸಯನಯನ್ನ ಕೃಪಯ ಮಧ್ಯದಿ ನಿನ್ನ ಕಡಲ ಸಯನಯನ್ನ ಕೃಪಯ ಮಧ್ಯದಿ ನಿನ್ನ ನಾಮಾಮೃತವೇ ಆಚೀರಪಾನ ನಾಮಾಮೃತವೇ ಆಚೀರಪಾನ ಮುಕ್ತಿಯ ಮಾರ್ಗಕ್ಕೆ ಕೊಂಡೈವ ಶೋಭಾನ ಮುಕ್ತಿಯ ಮಾರ್ಗಕ್ಕೆ ಕೊಂಡೈವ ಶೋಭಾನ ಸ್ವಗುಣ ತರಂಗನ ಕುಜರ ಮನೋರಂಗನ ಕಂಡೆ ಮನ್ಮೋದ ಕಂಡೆ ಸ್ವಗುಣ ತರಂಗನ ಕೃಷ್ಣನ ಮಾಧವನ ಡೀಲರ್ ಅಂತ ಗದ್ದೆ ಅಂತ ಇತ್ತು, ಗದೆ ಡೀಲರ್ ಆಗೋದು. ಕೂಗಾಡ್ರಿ ಸಿಕ್ಕಿರ ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ ಕೃಷ್ಣ ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾದ ಪ್ರಚಂಡ ರಕ್ತ ಕೋಡಿಯರಿಸೆ ನಿತ್ಯ ತಾಂಡವ ಪ್ರಳಯ ಮೃತ್ಯು ಸಿಂಹನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಇದು ಒಂದರಿಸದಿರೆ ಪಾಪ ಪಾಂಡವರದೆಂತು ಪಾಲಿಪೆಯೋ ನೋಡುವೆನು ನಿನ್ನಯ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಇವುಗಳನ್ನು ಬರೀ ದಾಳಗಳೆಂದು ಅರಿತೆಯ ಮರುಳೇ? ಇಲ್ಲ ಇಲ್ಲ, ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ, ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ. ಜನ್ಮದಾದ ನನ್ನೊಳಗೊಂಡ ಎನ್ಹನುಜರ ದೇಹದ ಮೂಳೆಗಳು, ಜನ್ಮದಾದ ನನ್ನೊಳಗೊಂಡ ಎನ್ಹನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು ಮೂಳೆಗಳು. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರು ವಂಶವೇ ಹಾಳು. ಕಾಳ ಸರ್ಪವನ್ನು ತುಳಿದೆಬ್ಬರಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯ ಬರ ಕಾಳಗದಿ ಕೌರವ ಎಣಗಳ ಸಾಲು ಸಾಲು. ನಾಳೆ ನಡೆಯ ಬರ ಕಾಳಗದಿ ಕೌರವ ಎಣಗಳ ಸಾಲು ಸಾಲು. ಸರ್ಪ ಕಿರೀಟವ ತರುತ್ತಿ ದರ್ಪದಿ ಮೆರೆಯುವ ಧುರಳನಕ್ಕೆ, ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಧುರಳನಗೆ. ಕದಾ ಯುದ್ಧವನ್ನೇ ಕಡಿಸಿ ಭೀಮ
ಯುದ್ಧವನ್ನೇ ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುದಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ತೀರ್ಪುದಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ ಜನ್ಮದಾತ ನನ್ನೊಳಗೊಂಡ ಎನ್ಹನುಜರ ದೇಹದ ಮೂಳೆಗಳು ಜನ್ಮದಾತ ನನ್ನೊಳಗೊಂಡ ಎನ್ಹನುಜರ ದೇಹದ ಮೂಳೆಗಳು 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 ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ 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 ಕಿವುಡಾಗುವಂತೆ ಮೊಳಗಲಿ ರಣಬೈರಿಗಳು, ಮುಗಿಲು ಮುಟ್ಟುವಂತೆ ಮೊಳಗಲಿ ರಣಕಾಳೆಗಳು. ಇಂದಿನ ಮುಂಬೆಳಕೆ ನಾಳೆಯ ಪಾಂಡವರ ಅಮಂಗಲಕ್ಕೆ ನೋಂದಿ ನೋಂದಿ ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಯುದ್ಧದಲ್ಲಿ ಕಾದಿರುವುದು ಕೌರವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಯುದ್ಧದಲ್ಲಿ ಕಾದಿರುವುದು ಕೌರವ ಸೈನ್ಯ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗೂ ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನು, ಪಾತಳಿಸಿರೋ ಹಾರಿಸಿ ಬಿಡು ಮಿತ್ರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾತಳಿಸಿರೋ ಹಾರಿಸಿ ಬಿಡು ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶೈಲಶಕುನಿ ಸೈನ್ಯವ ಮಹಾರಥಿಕರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶೈಲಶಕುನಿ ಸೈನ್ಯವ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಅಣ್ಣ ಅಂತ ಬರೋಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುತ್ತಿಂದೋರೆ ಮೂಲವನ್ನು ನೀವು ದೋಸದೊಳಗಾಯಿ ಅಗ್ರಜ. ಮುರಾರಿ ಕೃಷ್ಣನ ಕುತ್ತಿಂದೋರೆ ಮೂಲವನ್ನು ನೀವು ದೋಸದೊಳಗಾಯಿ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ.
ಪಾಶೆಲಿ ಚಿತ್ತವನೊಲಿಸಿದೆ ಎತ್ತ ಹೋದಲು ಮನ ಬಿತ್ತಲೆ ಬಾಳ್ದುದು ಎತ್ತ ಹೋದಲು ಮನ ಬಿತ್ತಲೆ ಬಾಳ್ದುದು ಶಕ್ತನೆಂದೆನಿಸಿದ ವಿದುರ ವಿದುರ ಶಕ್ತನೆಂದೆನಿಸಿದ ಭಕ್ತಿ ಸುಯೋಧನ ಭಕ್ತನೆ ಶಕ್ತನೆಂದೆನಿಸಿದ ಭಕ್ತಿ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮ ನೆನಿಪದೆ ಭಕ್ತನೆ ನಿನಗಿಂತ ಉತ್ತಮ ನೆನಿಪದೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ದ್ರೌಪದಿ, ಕಳೆದು ಹೋದ ನಿನ್ನ ದುಃಖದ ದಿನಗಳನ್ನು ನೆನೆನೆಂದು ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶಪಡಿಸಿಕೊಳ್ಳುವೆ? ಇನ್ನು ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ಈಗ ತಾನೇ ನಮ್ಮ ಪಾತ್ರನು ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶಪಡಿಸಿಕೊಳ್ಳುವೆ? ಇನ್ನು ನಿನ್ನ ಬೋಧನೆ ಬೇಡಿಕೆಗಳು ಈಡೇರುವ ಕಾಲ ಸನ್ನಿಹಿತವಾಗಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ಇನ್ನು ಬಿಟ್ಟಿಲ್ಲವೇನೆನ್ನ ಈ ನಿಮ್ಮ ಹುಚ್ಚುತನದ ಭ್ರಾಂತಿ. ಶಾಂತಿಯ ಸಾಗರ ಕಡಲೊಡೆದು ಕ್ರಾಂತಿ ರಣ ಮಾಡಿ ಕಿಡಿಗೆದರಿ ನಿಂತಿರುವಾಗ ಇನ್ನೆಲ್ಲಿ ಧರ್ಮದ ಶಾಂತಿ? ಜಡೆ ಪಿಡಿದು ಬಗ್ಗಿಸಿ ಪರಮ ಸತಿಯ ಮಾಸ ರಕ್ತದಾಸ್ತ್ರವಂ ಕೆತ್ತಗದು ನೆಮ್ಮದಿಯ ಕರಾಳ ಕಲಪಿಸಿದ ಕಣ್ಣನ್ನೇ ಮುಡಿಗೆದರೆ ನಿಂತಿರುವ ಕುರುಭೈರವಿ ನೀರಿತ್ತ ಬಾ. ಅಖಿಲ ವಿದ್ಯಾ ಗರುಡ ಗಂಧರ್ವಗೂ ಎದರದ ಕರೋ ಯುದ್ಧ ಗದಪಾಣಿಗಳು ನಾವಿದ್ದು ಈ ತ್ರಿಭುವನವನ್ನು ಒಂದೇಟಿಗೆ ಧೂಳಿಪಿಸುವ ಅಖಂಡ ಪ್ರಚಂಡ ದೊಡ್ಡಾಂಡ ಪಾಂಡುಕುಮಾರರು ನಾವಿರುವಲ್ಲಿ ಕೋಳರಸದಿಗೆ ಸೀರೆಯನ್ನು ಸೆಳೆಯುತ್ತಿದ್ದಾಗ ನಿಸ್ಸಹಾಯಕರಾಗಿ ಕುಳಿತಿದ್ದರೆಂದು ಈ ತ್ರಿಭುವನವೇ ನಕ್ಕು ಆಸೆ ಮಾಡಿದರು. ಅಣ್ಣ ಕೊಡಿವೆನು ಕೊರುಕುಲ ಕುಟಾರರು ಬಳ್ಳರ ಗುಂಡಿಗೆಯೋ ಬೆಸಿರಕ್ತ ದ್ರೌಪದ ನಂದರಿ ದುಃಖಿಸಬೇಡ. ನಿನಗೆ ತೊಡೆ ತೋರಿದ ಮಾನಗಡೆ ತೊಡೆಯನ್ನು ಈಗಲೆಂದರೆ ಸೀಳಿ ಕಾಪಡ ದ್ಯೂತಕ್ಕೆ ಕಾರಣದ ಶಕುನಿಯ ಕೊಬ್ಬನ್ನು ಕಿತ್ತು ಶಾಕುಲು ಡಾಕನಿಗೆ ಬಲಪಡಿಸುತ್ತೇನೆ. ಚಿಂತಿಸಬೇಡ ಪ್ರೇತನೆ. ವೈರಿ ಗುರುಕುಲ ಹದಮಗಳು ಬೋಧಿಸುವೆನು. ವೈರಿ ಗುರುಕುಲ ಹದಮರನು ವಧಿಸುವೆನು. ಸಿರಿಯೆಂಬೆಳಗು ದುರಹಂಕಾರದಿ ಸಿರಿಯೆಂಬೆಳಗು ದುರಹಂಕಾರ ಬೆಕ್ಕಸಿ ಸಕ್ಕಿದೆಂದರು. ವೈರಿ ಗುರುಕುಲ ಹದಮರನು ವಧಿಸುವೆನು. ಹಣದರೆಂಬುವ ಅಕ್ಕರ ಇಲ್ಲದ ಸಕ್ಕಿದ ಕುರುಡನ ಕನ್ನಿಗಳಂ ಹಣದರೆಂಬುವ ಅಕ್ಕರ ಇಲ್ಲದ ಸಕ್ಕಿದ ಕುರುಡನ ಕನ್ನಿಗಳಂ ಭಕ್ತಸವೆಲ್ಲವ ಬಚ್ಚಿಸಿ ನಮಗನ್ಯಾಯ ಸಿಗಿದ ರಕ್ಕಸರಂ ಭಕ್ತಸವೆಲ್ಲವ ಬಚ್ಚಿಸಿ ನಮಗನ್ಯಾಯವ ಬೆಸಗಿದ ರಕ್ಕಸರಂ ಲೆಕ್ಕಿಸದೆ ಸಕ್ಕರೆಗೆ ಸಿಂಹಣ್ ಬುಕ್ಕಸದಿರುವನ ರಣದೊಳಗೆ ಲೆಕ್ಕಿಸದೆ ಸಕ್ಕರೆಗೆ ಸಿಂಹಣ್ ಬುಕ್ಕಸದಿರುವನ ರಣದೊಳಗೆ ಸಭೆಯೊಳ ಪತ್ನಿಯ ಗರ್ಭದಿ ಜರಿದ ಸಭೆಯೊಳ ಪತ್ನಿಯ ಗರ್ಭದಿ ಜರಿದ ಮೋರ್ಕೆಳವರದೇನು ಬಗೆದು ವೈರಿ ಕುರುಕುಲ ಹದಮರನು ವಧಿಸುವೆನು. ಸಿರಿಯಂದೆರೆದೋ ದುರಹಂಕಾರದಿ ಸಿರಿಯಂದೆರೆದೋ ದುರಹಂಕಾರ ತೆಕ್ಕರಿಸಿ ಬಳಸಕ್ಕಿನೆಂದರು. ವೈರಿ ಕುರುಕುಲ ಹದಮರನು ಕುರುಕುಲ ಹದಮರನು ಸಿಗಲು ಬಿಸಾಡುವೆನು. ಹೃದಯಾಂತಗಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಇನ್ನು ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ಈಗ ತಾನೇ ನಮ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮಗ ಅರಸಿ ನಮ್ಮ ಪಕ್ಷವನ್ನು ವಹಿಸಲು ತಂದೆಯ ದೇವ.
ನೀವು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವು ಅಪಾರವಾದದ್ದು ಪರಮಾತ್ಮ. ನನ್ನನ್ನು ಇಷ್ಟೊಂದು ಹೇಗೆ ಹೊಗಳಿದೆ? ಕರ್ತವ್ಯ ಪರಿಪಾಲನೆಗೆ ನನ್ನ ಮುಖ್ಯ ಉದ್ದೇಶ. ಕೃಷ್ಣ, ನಿಮಗೆ ಬರಬೇಕಾದ ರಾಜ್ಯದ ವಿಚಾರದಲ್ಲಿ ಯಾವ ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು, ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮೆಯ ಬಾಯಿಗೆ ಬಲಿಯಾಗಿಸಬಾರದೆಂಬುದೇ ನನ್ನ ಮುಖ್ಯ ಉದ್ದೇಶ. ಉಭಯರು ಶಾಂತಿಯಿಂದ ಉಳಿಸಲ್ಲವೇ ಪ್ರಭು. ಅಂದರೆ ನಿನ್ನ ಮಾತಿನ ನನ್ನಿಂದ ಒಂದು ಗುಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಯುದ್ಧದಿಂದ ಕಲುಷಿತಗೊಂಡ ಭರತ ಭೂಮಾತೆ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪುರಿತಗೊಳಿಸಲಿ ನೀವೇ ಹೇಳು ಮುಕುಂದ. ಆದ್ದರಿಂದ ನೀವೇ ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ರಾಜ್ಯಸಭೆಗೆ ತೆರಳಿ ಸಂಧಿಗಾಗಿ ಪ್ರಯತ್ನಿಸಿ ಆತನ ಮನವೊಲಿಸಿ ಉಭಯಗಳಲ್ಲಿ ಶಾಂತಿ ನೆಲೆಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರವಾಗಬಾರದೆಂಬ ಉತ್ತಮವಾದ ಧರ್ಮಮಂಡಲ. ಈ ನಿನ್ನ ಮನದ ಅಭಿಪ್ರಾಯವೇನು? ಧರ್ಮಸಮ್ಮತವಾದ ಇದಕ್ಕೆ ನಿನ್ನ ಸಹೋದರನ ಅಭಿಮತ? ನಮ್ಮ ಅಭಿಮತಕ್ಕೆ ಹೊಟ್ಟರೋಗಿ ಈ ನಮ್ಮ ಅಗ್ರಜನ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಬೇಯಿಸಿ ಮುನ್ನುಗ್ಗೋಡುವೆಂದರೆ ಭ್ರಾಂತಿ ಮಮಕಾರ ನಮ್ಮನ್ನು ಅಂಧರನ್ನಾಗಿ ಮಾಡದೆ ಛೇ ನಮ್ಮ ಜೇಡಿ ಜನ್ಮಕ್ಕೆ ಧಿಕ್ಕಾರ. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಆದಿಂದ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೇವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುನ್ನುಗ್ಗಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರವು ನಮ್ಮನ್ನು ಬಿಡುತ್ತಿಲ್ಲ. ಈ ನಮ್ಮ ಜನ್ಮವನ್ನು ಸುಡಬೇಕು. ಓ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗುವರು. ಈ ನಿನ್ನ ಸಹಜರ ಅಭಿಪ್ರಾಯವು ನಿನಗೆ ಸಮ್ಮತವು ತಾನೆ? ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಸಮ್ಮತವು ತಾನೆ? ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಲಿಪಿತ ಸಾಯುವುದಿಲ್ಲ. ಈಗ ಚೆನ್ನಾಯಿತು. ಸಹೋದರ ಇವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿ ದ್ರೌಪದಿನಂದಿನಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೋ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದೆ. ಇವಳು ಹೇಳಿದ್ದನ್ನು ನೀನು ಕೇಳಿಯಲ್ಲ, ಬಿಡು. ಏಕೆ? ನೋಡಿ
ನೀವಲ್ಲವೇ ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಅಗಲಂಗಣ್ಣನ ಕಣ್ಣಲ್ಲಿ ಶತಸಹಸ್ರಾರು ಕಮ್ಮಲಿಯ ಮುಡಿಯನ್ನೇ ತರಿಸುವೆ. ಕಾಲವೇ ಕೌರವನ ಬೆಂಬಲವಾಗಿ ನಿಲ್ಲಿ. ಕಾಲಕ್ಕಿ ಕಾಲಕ್ಕಿ ಗುರು ಸಮುದ್ರವ ಸಳತರುಗನ ದೊರೆಯಾದ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗದ ದುಶ್ಯಾಸನಗಳ ಪಾತಕಿ ಪಾತಕಿ ದುರ್ಯೋಧನ ತೊಡೆಯ ದ್ರುಪದ ಸುಧೆ ಕಟ್ಟಿಸುವ ಈ ನಿನ್ನ ಬಿರುಮುಡಿಯ ಪಡದ ವಿರತೆಯ ನಾಟ್ಯಮರ್ತನ ಕೇಳಿದ ನನ್ನ ಬಿಮತ ಬಲಶೂನ್ಯತೆಯ ಕುಲ ಹೇದಿಗಳು ಸರತಂದುರಕ್ಕೆ ತಲೆಗಳನ್ನು ಕೆಡವಿರಳದ ಮುಗಿಸಿಕೊಳ್ಳೆ. ಬಲಶೂನ್ಯತೆಯ ಕುಲ ಹೇದಿಗಳು ಸರತಂದುರಕ್ಕೆ ತಲೆಗಳನ್ನು ಕೆಡವಿರಳದ ಮುಗಿಸಿಕೊಳ್ಳೆ ರಣದ ಮುಗಿಸಿಕೊಳ್ಳೆ. ಪಾಂಡವರ ರಸಿಯ ತುರುವನ್ನು ಮುಟ್ಟು ಚಂಡ ಕೌರವನ ಗುಂಡಿಗೆ ಸೀಲಿ. ಪಾಂಡವರ ರಸಿಯ ತುರುವನ್ನು ಮುಟ್ಟು ಚಂಡ ಕೌರವನ ಗುಂಡಿಗೆ ಸೀಲಿ. ಖಂಡ ಎಲಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಖಂಡ ಎಲಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಭಾಗ್ಯವನ್ನು ಹೋದರಿಸಿ ಭೀಮನ ಹೃದಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭಾಗ್ಯವನ್ನು ಹೋದರಿಸಿ ಈ ಭೀಮನ ಪ್ರಚಂಡತ್ವವನ್ನು ತೋರ್ಪಡಿಸಿ ತತ್ವದಿಂದಲೂ ಗುರುನಂದನ ಕಾಲಗಳ ಪಿಡಿದು ತತ್ವದಿಂದಲೂ ಗುರುನಂದನ ಕಾಲಗಳ ಪಿಡಿದು ಗಿರಗಿರನ ಗಪ್ಪಾಸುವೆ. ಬಲಶೂನ್ಯತೆಯ ಕುಲ ಹೇರಿಗಳು ಸರತಂದುರನಿಗೆ ತಲೆಗಳನ್ನು ಕೊಚ್ಚಿ ಎಲೆಗಳನ್ನು ಕೆಡವಿ ಮುಗಿಸಿಕೊಳ್ಳೆ. ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಹೌದು ಜನಾರ್ದನ, ಹೌದು. ವಿಷಸರ್ಪಕ್ಕೆ ಆಲಿಸಿ ಕರ್ಪೂರವಾಗಿದೆ. ವಿಧ ವಿಧ ಪ್ರಯೋಗಂ ಗಳಿಸಿರೆಲ್ಲ ವಿಜಯನೆಂಬ ಬೆಸರೋ ಅರಗಳ ಹತಗಯಲ್ ಅಮಿತೋತಾಹದಿಂದಿಗ ಈ ಅನುಜನ ಪರಿಣೋಯುವುದೇ ತರವೆ ಧರ್ಮಜನೇ. ಕೃಷ್ಣ ಕೃಷ್ಣ ಈ ಸಂಧಿಯನ್ನು ನಿರಾಕರಿಸಲು ಬಿಡು. ಯುದ್ಧವು ನಡೆಯುತ್ತಿರಬೇಕು. ಅರ್ಜುನ ಕೇಳಿ ಪಲ್ಗುಣಿ ನಿನ್ನ ಸಹೋದರರು ಮಾತೃ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸ್ವೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದರ್ಭದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಳ್ಳಿರುವಿರಿ? ಕಾಳಗೈವುದು ಅಸಮತವೇ ಮಗೆ ಕಾಳಗೈವುದು ಅಸಮತವೇ ಮಗೆ ಚಾಲಿಸಬೇಡನ್ನ ಬೇಡುವೆ ದೇವಾ ಚಾಲಿಸಬೇಡನ್ನ ಬೇಡುವೆ ದೇವಾ ಶಾಂತಿಯಿಂದಲೇ ರಾಜ್ಯವ ಪಡೆವಾ ಕೃಷ್ಣ 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 ಶಾಂತಿಯಿಂದಲೇ ರಾಜ್ಯವ ಪಡೆವಾ ಅಂದವ ಮಾಡೆಂದು ಬೇಡುವೆ ದೇವಾ
ಸಮರದಿಂದೊದಗುವ ಪಾಪದ ಫಲವೇಕೆ ಸಮರದಿಂದೊದಗುವ ಪಾಪದ ಫಲವೇಕೆ ಕದನವು ಬೇಡ ಮಗೆ ಓ ದೇವ ಕದನವು ಬೇಡ ಮಗೆ ಪರಮಾತ್ಮ ಎಲ್ಲವನ್ನೂ ಅವಿತು ಏನೂ ಅವೇದವನೆಂದು ಹೆಸರುಗೊಂಡಿರುವ ನಿನಗೆ ಹೆಚ್ಚಿಗೆ ನಾನೇನು ಹೇಳಲಾವೆ ನನ್ನ ಬುದ್ಧಿಗೆ ಮಂಕು ಕವಿದಿದೆ ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆಯೇ ಮಾಡು ಪರಮಾತ್ಮ ನೀನು ಚಿಂತೆ ಪಡಬೇಡಮ್ಮ. ನಾಳಿನ ಕುರುಸಭೆಯಲ್ಲಿ ಆ ದುರ್ಯೋಧನ ಕೋಪವನ್ನು ಸರ್ವ ಪ್ರಕಾರದಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ನೀನು ನಿಶ್ಚಿಂತೆಯಿಂದ ಇರು. ಚಿಂತೆ ಪಡದಿರು ಶಾಂತಿಯ ತಾಳಿಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ವ್ಯಾಕುಲ ಪಡಲಿಗೆ ಮೃದು ಮುದಯಲೆ ನೀನು ಹೊರತನೆ ನಿಮ್ಮಯ ಮುರವೈರಿ ವ್ಯಾಕುಲ ಪಡಲಿಗೆ ಮೃದು ಮುದಯಲೆ ನೀನು ಹೊರತನೆ ನಿಮ್ಮಯ ಮುರವೈರಿ ನೀನ ಸುನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ ನೀನ ಸುನಗುತ್ತೀರೆ ಎಲ್ಲ ಮನಕ್ಕೆ ಶಾಂತಿ ನಿಮ್ಮಯ ಎಳಿಗೆಗಾಗಿಯೇ ಮರೆತನ ವಿಶ್ರಾಂತಿ ನಿನ್ನಯ ಎಳಿಗೆಗಾಗಿಯೇ ಮರೆತನ ವಿಶ್ರಾಂತಿ ವಿಜಯ ನಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡೆದು ನಿಶ್ಚಿಂತೆಯಿಂದ ಇರು ಚಿಂತೆ ಪಡೆದಿರು ಶಾಂತಿಯ ತಾಳಿಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ತಂಗಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನ ವರ್ಗವ ಬಗೆಯುವೆ ಕಪಿಧ್ವಜ ದಿಗ್ವಿಜಯದಿ ಮೆರೆಸುವೆ ಚಿಂತೆ ಪಡದಿರು ಶಾಂತಿಯ ತಾಳಿಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಸದಯಳ ಚಿಂತೆ ಪಡದಿರು ಸದಯಳ ಚಿಂತೆ ಈ ರೀತಿ ಚಿಂತಾಮಗ್ನಳಾಗಿರುವಳು ಏಕೆ ಏನಾಯಿತು ಏಕೆ ನಿಷ್ಕಾಮವಾಗಿ ಹೇಳುತ್ತಿರುವೆ ಒಮ್ಮಲಾಗಿ
ಮಣಿ ರಾಜವೇಣಿ ಬಿಡುಗೋಪವ ಬಾಮಿಣಿ ರಮಣಿ. ಪಾಂಚಾಲಿ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನನ್ನ ಅಳಿವಿಗೆ ಒಂದಲ್ಲ ಅದು ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ದೂರದ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮ ತಾಪತಿಗಳನ್ನ. ಅಣ್ಣನ ಒಂದು ದಿನದ ಹವ್ಯಕದಿಂದ ಈ ನಿಂದೆಯು ನಮ್ಮನ್ನು ಸಾವಿರವರೆಗೂ ಬಿಡುವಂತೆ ತೋರಲಿಲ್ಲ. ದ್ರೌಪದಿ ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದುದು ಹಾಗೆ ಹೋಯಿತು. ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಏನು ದುರ್ಯೋಧನನ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಪಾಂಚಾಲಿ ಯಾರು 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 ರಾಯಭಾರಕ್ಕೆ ಹೋಗಿರತಕ್ಕವರು? ಗೋಪಿಗಾಂಗನ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಏದ್ಯವನ್ನು ಮರೆತಿರುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದನು. ಪಾಂಚಾಲಿ, ಆ ಭಾನುಮತಿಗೆ ಏನನ್ನು ಉತ್ತರ ಕೊಟ್ಟೆ? ಚಮತ್ಕಾರವಾದ ಉತ್ತರ. ಬಾಪು ಬಾಪು ಪಾಂಚಾಲಿ, ಬಾಪು. ಜಾಣೆ ಮುದ್ದಾಡುವೆನು ಬಾರೆ, ಭೀಮನ್ನ ಪ್ರೀತಿಯ ರಾಣಿಯ ನೀನೆ, ಭೀಮನ್ನ ಪ್ರೀತಿಯ ರಾಣಿಯ ನೀನೆ, ಮಾಡಿದ್ದ ಪಂಥವ ನಡೆಸ ಮುದ್ದಾಡುವೆನು ಬಾರೆ. ಭೀಮನ ಪ್ರೀತಿಯ ಮಡದೆಯು ನೀನೆ, ಮಾಡಿದ ಪಂಥವ ನಡೆಸದೆ ಬಿಡದೆ. ಭೀಮನ ಪ್ರೀತಿಯ ಮಡದೆಯು ನೀನೆ, ಮಾಡಿದ ಪಂಥವ ನಡೆಸದೆ ಬಿಡದೆ. ಗುರುಕುಲ ಅದವರ ನಾಶವ ಗೈವೆ, ಗುರುಕುಲ ಅದವರ ನಾಶವ ಗೈವೆ, ಜಾಣೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ದುರುಳ ದುಶಾಸನ ಒಡಲನ್ನು ಬಗೆದು, ದುರುಳ ದುರ್ಯೋಧನ ತೊಡೆಯನ್ನು ಮುರಿವೆ. ದುರುಳ ದುಶಾಸನ ಒಡಲನ್ನು ಬಗೆದು, ದುರುಳ ದುರ್ಯೋಧನ ತೊಡೆಯನ್ನು ಮುರಿವೆ. ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು. ಎಲ್ಲ ನನ್ನ ಸಮಸ್ತ ರಂಗಭೂಮಿ ಕಲಾವಿದರಿಗೆ, ಎಲ್ಲ ಗುರುಗಳಿಗೂ, ಎಲ್ಲ ಹಿರಿಯರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ದಿನಾಂಕ 27/3/2026 ಶುಕ್ರವಾರ ರಾತ್ರಿ 8 ಗಂಟೆಗೆ ಸರಿಯಾಗಿ ನಮ್ಮ ಅತ್ತಿಬೆಲೆ ಹೋಬಳಿ ಮತ್ತು ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಕೃಪಾಪೋಷಣ ನಾಟಕ ಮಂಡಳಿ ವತಿಯಿಂದ ಆಯ್ದ ನೃತ್ಯ ಕಲಾವಿದರು ಕುರುಕ್ಷೇತ್ರ ಎಂಬ ಸುಂದರ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ದಯಮಾಡಿ ಎಲ್ಲ ಕಲಾವಿದರು ಬಂದು ನಾಟಕವನ್ನು ವೀಕ್ಷಿಸಿ ಕಲಾವಿದರನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕಾಗಿ ಸವಿನಯ ಪ್ರಾರ್ಥನೆ. ದಯಮಾಡಿ ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ಕಲಾವಿದರು ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ದಯಮಾಡಿ ಬಂದು ನಾಟಕವನ್ನು ವೀಕ್ಷಿಸಿ ಬಸವೇಶ್ವರ ಸ್ವಾಮಿ ಕೃಪಾಪೋಷಣ ನಾಟಕ ಮಂಡಳಿಯ ಎಲ್ಲ ಕಲಾವಿದರನ್ನು ಆಶೀರ್ವದಿಸಬೇಕಾಗಿ ಸವಿನಯ ಪ್ರಾರ್ಥನೆ. ನಮಸ್ಕಾರ. ಏನು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಒಂದು ಹೊಸ ವರ್ಷದಲ್ಲಿ ನಮ್ಮ ಬಳ್ಳೂರು ಗ್ರಾಮದಲ್ಲಿ, ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಬಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮನವಮಿ
ಆ ಒಂದು ಹಬ್ಬದ ಪ್ರಯುಕ್ತ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಒಂದು ಜಾತ್ರಾ ಮಹೋತ್ಸವ ನಡೆಯಲಿದೆ. ಆ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಬಳ್ಳೂರಿನ ಯುವಕರು ಎಲ್ಲರೂ ಸೇರಿ ಕುರುಕ್ಷೇತ್ರ ಎಂಬ ನಾಟಕವನ್ನು ಹೆಸರಾಂತ ನಿರ್ದೇಶಕರಾದಂತಹ ಚನ್ನಗಿರೀಶ್ ಸುಲಬೆಲೆ ಇವರ ಅಧ್ಯಕ್ಷ ನಿರ್ದೇಶನದಲ್ಲಿ ನಮ್ಮ ಯುವಕರು ಕುರುಕ್ಷೇತ್ರ ಎಂಬ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ಒಂದು ನಾಟಕಕ್ಕೆ ರಂಗಸಜ್ಜಿಕೆ ವಜ್ರೇಶ್ವರಿ ಡ್ರಾಮಾ ಸಿನರಿ LED ಪ್ರಪ್ರಥಮ ಬಾರಿಗೆ ನಮ್ಮ ಬಳ್ಳೂರಲ್ಲಿ LED ಅಳವಡಿಸಿ ಆ ಒಂದು ಪರ್ದೆಯ ಮುಖಾಂತರ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಎಲ್ಲ ಆಯ್ದ ಕಲಾವಿದರು ಈ ಒಂದು ನಾಟಕಕ್ಕೆ ಎಲ್ಲ ಸಕಾಲ ಸಿದ್ಧತೆಯನ್ನು ಮಾಡಿ ಪ್ರತಿ ದಿವಸ ಪ್ರಾಕ್ಟೀಸು ಮಾಡಿ ಒಂದು ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಈ ಒಂದು ನಾಟಕಕ್ಕೆ ಎಲ್ಲ ನಮ್ಮ ತಾಲೂಕಿನ ಹಾಗೂ ನಮ್ಮ ಅಕ್ಕಪಕ್ಕಿನ ತಾಲೂಕಿನ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ದಯವಿಟ್ಟು ಬಂದು ಈ ಒಂದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮನವಿ. ಎಲ್ಲ ನನ್ನ ಸಮಸ್ತ ಆನೇಕಲ್ ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು, ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳು. ದಿನಾಂಕ 27ನೇ ತಾರೀಕು ಇದೇ ತಿಂಗಳು ಶ್ರೀರಾಮ ನವಮಿ ಪ್ರಯುಕ್ತ ಬಳ್ಳೂರು ಗ್ರಾಮದಲ್ಲಿ ರಥೋತ್ಸವ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಬರಬೇಕಾಗಿ ಈ ಮೂಲಕ ವಾಹಿನಿ ಮುಖಾಂತರ ನಾನು ಕೇಳ್ಕೊತೇನೆ. ಆವತ್ತು ಸಂಜೆ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ನಾವು ಮತ್ತು ನಮ್ಮ ಸ್ನೇಹಿತರು ಒಳಗೂಡಿ ಈ ಒಂದು ಅದ್ಭುತವಾದ ನಾಟಕವನ್ನು ಶ್ರೀಯುತ ಸೂಲಬೆಲೆ ಗಿರೀಶ್ ಅವರ ನೇತೃತ್ವದಲ್ಲಿ ಅಭಿನಯಿಸ್ತಾ ಇದ್ದೀವಿ. ದಯವಿಟ್ಟು ಆನೇಕಲ್ನ ಸಮಸ್ತ ಬಂಧುಗಳಲ್ಲಿ ನನ್ನ ವಿನಂತಿ, ಎಲ್ಲರೂ ಬಂದು ನಮ್ಮ ಈ ಒಂದು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ವೀಕ್ಷಿಸಬೇಕಾಗಿ ಈ ಒಂದು ವಾಹಿನಿ ಮುಖಾಂತರ ನಿಮ್ಮನ್ನು ನಾನು ಸ್ವಾಗತವನ್ನು ಕೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 34ನೇ ವರ್ಷದ ಜಾತ್ರಾ ಮಹೋತ್ಸವ ಬಳ್ಳೂರು ಗ್ರಾಮದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ತಾಲೂಕಿನ ಜನ, ಎಲ್ಲ ತಾಲೂಕಿನ ಜನ ಬಂದು ಭಾರಿ ಜನಸಂಖ್ಯೆಯಲ್ಲಿ ಬಂದು ಈ ಜಾತ್ರೆಯನ್ನು ನೆರವೇರಿಸ್ಕೊಡ್ತಾರೆ. ಇದರಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ನಮ್ಮ ಸೂಲಬೆಲೆ ಗಿರೀಶ್ ಅವರ ದಕ್ಷ ನಿರ್ದೇಶನದಲ್ಲಿ ನಮ್ಮ ಗ್ರಾಮದವರು ಮತ್ತು ನಮ್ಮ ಪಕ್ಕದ ಗ್ರಾಮದವರ ಸೇರಿ ನಾವು ನಾಟಕವನ್ನು ಪ್ರಾರಂಭಿಸಿದ್ದೇವೆ. ಸಕಾಲಕ್ಕೆ ಬಂದು ನೀವೆಲ್ಲರೂ ನಾಟಕವನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊದಲನೇದಾಗಿ ನಮಸ್ಕಾರಗಳು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. 27/3/2026 ಇದೇ ತಿಂಗಳು ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ನಮ್ಮೂರಿನಲ್ಲಿ ಕುರುಕ್ಷೇತ್ರ ನಾಟಕವನ್ನು ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಅವರಿಂದ ಆಯೋಜನೆ ಮಾಡಿದ್ದೇವೆ. ನಾವು ಶ್ರೀಯುತ ಚನ್ನಗಿರೀಶ್ ಅವರ ದಕ್ಷ ನಿರ್ದೇಶನದಲ್ಲಿ ಎಲ್ಲ ಆಯ್ದ ಕಲಾವಿದರು ಒಳ್ಳೆಯ ನಾಟಕವನ್ನು ಆಡಲು ಪ್ರಯತ್ನಿಸಿ ನಾಟಕವನ್ನು ಆಡುತ್ತಿದ್ದೇವೆ. ದಯವಿಟ್ಟು ಸಕಾಲವಾಗಿ ಎಲ್ಲ ಕಲಾವಿದರು ಬಂದು ಈ ನಾಟಕವನ್ನು ಯಶಸ್ವಿಯಾಗಿ ಮಾಡಬೇಕಂತೇಳಿ ಈ ಮೂಲಕ ವಾಹಿನಿಯಲ್ಲಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಆಹ್ವಾನ, ದಯವಿಟ್ಟು ಎಲ್ಲರೂ ಬನ್ನಿ, ನಾಟಕವನ್ನು ಯಶಸ್ವಿ ಮಾಡಬೇಕಾಗಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಯುಗಾದಿ ಹಬ್ಬದ ಶುಭಾಶಯಗಳು. ಇದೇ ತಿಂಗಳು ದಿನಾಂಕ 27/3/2026 ಶುಕ್ರವಾರ ರಾತ್ರಿ 8 ಗಂಟೆಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಕುರುಕ್ಷೇತ್ರ ಎಂಬ ನಾಟಕವನ್ನು ಬಳ್ಳೂರಿನ ಗ್ರಾಮಸ್ಥರು ಅಭಿನಯಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಕಾಲಕ್ಕೆ ಆಗಮಿಸಿ ತಮ್ಮ ಪ್ರೋತ್ಸಾಹವನ್ನು ಕೊಟ್ಟು ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇವೆ. ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಬಳ್ಳೂರು ಗ್ರಾಮದ ಶ್ರೀ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ವತಿಯಿಂದ ಹೊಸ ವರ್ಷವನ್ನು ಸ್ವಾಗತಿಸುತ್ತಾ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಇದೇ ತಿಂಗಳು 27ನೇ ತಾರೀಕು ಸಂಜೆ 8 ಗಂಟೆಗೆ ಬಳ್ಳೂರಿನ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಕನ್ನಡದಲ್ಲಿ ಅಭಿನಯಿಸ್ತಾ ಇದ್ದೇವೆ. ಇದಕ್ಕೆ ಚನ್ನಗಿರೀಶ್ ಅವರ ದಕ್ಷ ನಿರ್ದೇಶನದಲ್ಲಿ ನಾವೆಲ್ಲ ಕಲಾವಿದರಾಗಿ ಅಭಿನಯಿಸುತ್ತಿದ್ದೇವೆ. ಇದಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಸಮಸ್ತ ಗ್ರಾಮಸ್ಥರನ್ನು ಆಹ್ವಾನಿಸುತ್ತಿದ್ದೇವೆ. ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ಈ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಎಲ್ಲರಲ್ಲಿ ಕಳಕಳಿಯ ವಿನಂತಿಸುತ್ತಾ ಬಳ್ಳೂರು ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಆಹ್ವಾನಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.